ಶೈಲಿ ನೋಡಿ, ಈ ಮಗು ಉದಯವಾಣಿ ಪೇಪರ್ ಹಾಕ್ತಾರೆ. ನಾನು ಆಗಲೇ ಒಂದು ಡೀಟೇಲ್ಸ್ ತಗೊಂಡಿದ್ದೀನಿ. ನಮಗೇನಂದರೆ ನಮ್ಮ ರಾಜ್ಯದಲ್ಲಿ ಇಂಥ ಮಕ್ಕಳು 40,000 ಜನ ಹಾಕ್ತಾ ಇದ್ದಾರೆ ಪತ್ರಿಕಾವಿದರಲ್ಲಿ. ಅದಕ್ಕೆ ನಾನು ಈ ಮಾಧ್ಯಮದ ಮೂಲಕ ಏನು ಕೇಳ್ಕೊತೀನಿ ಅಂದರೆ, ಟ್ಯಾಕ್ಸ್ಲೆಸ್ ಜಾಬ್ ಅವರು ಯಾರೂ ವಾರ ಕೂತ್ಕೊಂಡು ಒಂದು ಕಾಪಿ ಕೂತ್ಕೊಂಡು ಹೋಗೋದು ಹೇಳೋರಿಲ್ಲ. ಅದಕ್ಕೆ ಎಲ್ಲ ಪತ್ರಿಕಾ ವಿತರಕರಿಗೆ ಮತ್ತು ಮಾಧ್ಯಮದ ಹಿರಿಯ ಅಧಿಕಾರಿಗಳಿಗೆ ನನ್ನ ಒಂದು ವಿನಂತಿ ಏನಂದರೆ, ಒಂದು ಪುದುವಟ್ಟು ಮಾಡಿ ಆ ಹಣದ ಮೂಲಕ ಮಕ್ಕಳಿಗೆ ಎಜುಕೇಷನ್ಗೆ ಸಹಾಯ, ಆರೋಗ್ಯಕ್ಕೆ ಸಹಾಯ. ನನಗೊಬ್ಬ ಹುಡುಗ ಬಂದು ಹೇಳ್ದ, ಸ್ವಾಮೀಜಿನ ಹತ್ರ ಹಳೆ ಸೈಕಲ್ ಇತ್ತು, ಅದು ಹೊರಟೋಯ್ತು, ಇನ್ನೇನು ಎಲ್ಲಿ ಕೊಡಿಸ್ತಾರೆ ಸ್ವಾಮೀಜಿ, ನಮ್ಗೆ ಕೊಡೋದು ದುಡ್ಡಲ್ಲಿಲ್ಲ. ತಕ್ಷಣ ಒಂದು ಸೈಕಲ್ ತೆಗೆಸ್ಕೊಟ್ಟಿದ್ದು. ಇಂಥ ಸಣ್ಣ ಪುಟ್ಟ ಸಹಾಯ ಮಾಡಿದಾಗ ಒಂದು ಹೃದಯದ ಬೆಸುಗೆ ಆಗುತ್ತೆ. ವಿ ವಿಲ್ ನಾಟ್ ಥಿಂಕ್ ದಮ್ ದಟ್ ದೇ ಆರ್ ಪೇಪರ್ ಬಾಯ್ಸ್. ಐ ಡೋಂಟ್ ಲೈಕ್ ಆ ಪದ ಉಪಯೋಗಿಸೋದೇ ಇಲ್ಲ ನಾನು. ಅಷ್ಟು ಒಳ್ಳೆ ಕೆಲಸ ಮಾಡ್ತಾರೆ. ಆ ಕೆಲಸಕ್ಕೆ ಈ ಚಿಕ್ಕನಾಯಕನಹಳ್ಳಿಯ ಪತ್ರಿಕಾ ವಿತರಕರ ಸಂಘದವರು ಇದೊಂದು ಕಾರ್ಯಕ್ರಮನ ಆಯೋಜಿಸಿದ್ದಾರೆ. ಸ್ಥಳೀಯ ರೋಟರಿ ಹಾಲ್ನಲ್ಲಿ ಈ ಕಾರ್ಯಕ್ರಮ ಆಗಿದೆ. ಎಲ್ಲರೂ ಸಹಕಾರ ನೀಡಿದ್ದಾರೆ. ಇದೇ ಥರ ಎಲ್ಲ ತಾಲೂಕಿನಲ್ಲೂ ಒಂದು ಜಾಗೃತಿ ಮೂಡಿಸಿ ಇಂತಹ ವಿತರಕರಿಗೆ ಒಂದು ಸಹಾಯದ ಹಸ್ತ ಕೊಟ್ಟರೆ ನಮಗೆ ನಿಜಕ್ಕೂ ಭಗವಂತ ಒಪ್ಕೊಳ್ತಾನೆ. ಸ್ವಾಮಿ ವಿವೇಕಾನಂದ ಹೇಳ್ದಂಗೆ ಸರ್ವಿಸ್ ಆಫ್ ಗಾಡ್ ಇನ್ ಮ್ಯಾನ್ ಅಂತ. ಅದನ್ನು ಮಾಡಲಿಕ್ಕೆ ನಾನು ಬಂದಿದ್ದೀನಿ. ಇವತ್ತು 52 ಜನಗಳಿಗೆ ಈ ಚಳಿನಲ್ಲಿ ಅವ್ರಿಗೆ ಆ ಚಳಿನ ಎದುರಿಸೋದಕ್ಕೆ ಜರ್ಕಿನ್ ಕೊಟ್ಟಿದೆ. ಮುಂದಕ್ಕೆ ಈ ತಾಯಿಯವರು ಇಲ್ಲಿ ಒಂದು ಹಾರ್ಟ್ ಕ್ಯಾಂಪ್ ಮಾಡಬೇಕಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಎಲ್ಲರ ಸಹಕಾರದಿಂದ ಇಲ್ಲಿ ಒಂದು ವಿಶೇಷವಾದ ಹೃದಯ ತಪಾಸಣಾ ಶಿಬಿರವನ್ನು ಮಾಡಿಸ್ತೀವಿ. ಹೀಗೆ ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡಿದ್ರೆ ದೇಶ ಸುಭದ್ರವಾಗುತ್ತೆ, ಸಮಾಜ ಸುಭದ್ರವಾಗುತ್ತೆ, ಮತ್ತು ಎಲ್ಲ ಜನರು ಸುಖವಾಗಿರ್ತಾರೆ. ಸರ್ವೇ ಜನ ಸುಖಿನೋ ಭವಂತು ಅಂತ ಸುಮ್ಮನೆ ಎಲ್ಲೋ ಒಂದು ಕಡೆ ಮಂತ್ರ ಹೇಳೋದಲ್ಲ, ಅದನ್ನು ಮಾಡಿ ತೋರಿಸುವಂಥ ಕೆಲಸ ಮಾಡೋಣ. ನಮಸ್ಕಾರ.